ಕೊಟ್ಟಿದ್ದೀರಿ ಅಂದ್ರೆ ಬೆಳಗ್ಗೆ ನಾವು ನಮ್ಮ ಪ್ರತಿಯೊಬ್ಬರು ಮಕ್ಕ ಪರಿಚಯ ಇದೆ, ನಮ್ಮಲ್ಲಿ ಬರ್ತಾರೆ, ಮಾತಾಡ್ತಾರೆ, ಮನೆಗೆ ಹೋಗ್ತಾರೆ. ಪ್ರತಿಯೊಬ್ಬರು ನಾನು ಅಂಗಡಿಯಾಗಿರ್ಬೋದು, ಏನೇ ಕೆಲಸ ಹೇಳಿ ಒಂದು ಫೋನ್ ಮಾಡಿದ್ರೆ ಸಾಕು, ಆ ಕೆಲಸಗಳು ನವೀನ್ ಅವರು ನಿಭಾಯಿಸ್ತಾರೆ. ಅಧಿಕಾರಿಗಳು ಹೇಳಬೇಕು, ಅವರೇ ಹೇಳಬೇಕು ಅಂತ ಯಾವತ್ತು ಯಾರ ಕೈಯಲ್ಲ. ನಮ್ಮ ಲೀಡರ್ಗಳು ಯಾರ್ಯಾವ್ರಿಗೆ ಒಂದು ಫೋನ್ ಮಾಡಿದಾಗ ಅವ್ರ ಕೆಲಸಗಳನ್ನ ಚಾಚು ತಪ್ಪದೆ ಬಂದು ಅವರು ಮನೆ ಕೆಲಸ ಅಂತ ತಿಳ್ಕೊಂಡು ಇಡೀ ಶಿಕಾರಿಪುರದ ನಗರದ ಕೆಲಸವನ್ನು ಮಾಡ್ತಾರೆ. ಹಂಗಾಗಿ ಜೋರಾದ ಚಪ್ಪಾಳೆ ಮಕ್ಕಳು ಅಭಿನಂದಿಸ್ತಾರೆ. ಇವತ್ತು ಪೌರ ಕಾರ್ಯಮಂತ್ರಿಗಳು ನಮ್ಮ ನಗರ ಸ್ವಚ್ಛ ಇಡ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಸ್ಪತ್ರೆಯಲ್ಲಿ ಡಾಕ್ಟರ್ ನಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾರೆ. ಅವರಿಗೆ ಅಭಿನಂದಿಸಿದ್ರೆ ಇಡೀ ತಾಲೂಕಲ್ಲಿ ಆರೋಗ್ಯ ಅಂತ ಡಾಕ್ಟರ್ಗಳು ಇನ್ನೂ ಚೇತರಿಕೆ ಕಾಣ್ತಾರೆ ಅನ್ನೋ ಉದ್ದೇಶಕ್ಕೆ ಬೆಳಗ್ಗೆ ನಮ್ಮ ಮುಖಂಡರೆಲ್ಲ ಸೇರ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಏನು ರೋಗಿಗಳಿಗೆ ಪ್ರತಿ ವಾರ್ಡಿಗೂ ಸಹ ಹಣ್ಣು ಕೊಡುವಂತ ಕೆಲಸ ಮಾಡಿದ್ವಿ. ಡಾಕ್ಟರ್ಗಳು ಅಭಿನಂದನೆ ಸಲ್ಲಿಸುವಂತ ಕೆಲಸ ಮಾಡಿದ್ವಿ. ಅದೇ ರೀತಿ ಇವತ್ತು ಪೌರ ಕಾರ್ಮಿಕರು ನಾವು ಬೆಂತಟ್ಟಿದ್ರೆ ಮುಂದೆ ಸಮಾಜದ ಬಗ್ಗೆ ಇನ್ನೂ ಅವರಿಗೆ ಹೆಚ್ಚಿನ ಕೆಲಸ ಮಾಡಬೇಕು, ಪ್ರೋತ್ಸಾಹ ಬರುತ್ತೆ. ಹಂಗಾಗಿ ನಾವು ಇವತ್ತು ನಮ್ಮ ಆತಿಥ್ಯಕ್ಕೆ ತಾವೆಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂತ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ವಿಶೇಷವಾಗಿ ನಿಮ್ಮ ಮಕ್ಕಳಲ್ಲಿ ಒಳ್ಳೆ ಕಳೆ ಇದೆ, ಮುಂದೆ ಒಳ್ಳೆ ಎಜುಕೇಶನ್ ಹೋಗ್ಬೇಕು. ಅವರು ಸಹ ಈಗ ಹೇಳ್ತೀರಿ ಪೊಲೀಸ್ ಮಕ್ಕಳು SI SP ಆಗಿ ಬಂದಾಗ ಎಷ್ಟು ಸಂತೋಷ ಆಗುತ್ತೆ. ಒಬ್ಬ ಪೌರ ಕಾರ್ಮಿಕರ ಮಕ್ಕಳು ಮುಂದೊಂದು ಒಳ್ಳೆ AC DC ಆಗಿ ನಮ್ಮ ಶಿಕಾರಿಪುರ ತಾಲೂಕಿಗೆ ಬಂದ್ರೆ ಅಲ್ಲಂತ ಕೀರ್ತಿ ನಾವು ಎಲ್ಲಿ ಕಟ್ಕೊಂಡು ಸನ್ಮಾನ ಮಾಡಿ ಅವ್ರಿಗೆ ಶಿಕಾರಿಪುರ ತಾಲೂಕಲ್ಲಿ ಗೌರವಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಅವಕಾಶಕ್ಕೆ ಈ ನಮ್ಮ ಕರೆಗೆ ಹೋಗಟ್ಟು ಬಂದಂತ ತಮ್ಮೆಲ್ಲರಿಗೂ ಮತ್ತೊಂದಿಗೆ ಶ್ರೇಷ್ಠ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮ ಕಷ್ಟ ಸುಖಕ್ಕೆ ನೀವು ಹೆಂಗೆ ನಮ್ಮ ಪರವಾಗಿ ಸದಾ 24 ನುಡಿತದೊಂದಿಗೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಕಷ್ಟ ಸುಖಕ್ಕೂ ಯಾವತ್ತು ನಾವು ಪಕ್ಷದ ಮುಖಂಡ ಏನು ವೇದಿಕೆ ಮೇಲೆ ಇದ್ದೇವೆ ಸದಾ ನಿಮ್ಮ ಚಿಂತನೆಗಳನ್ನು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಬಡವರು ಸಾಕಷ್ಟು ಯೋಜನೆಗಳು ಕೊಟ್ಟಿದೆ, ಗ್ಯಾರಂಟಿ ಯೋಜನೆಗಳು. ಅದು ಸಾಮಾನ್ಯ ನಿಮಗೆಲ್ಲ ತಲುಪ್ತಾ ಇದೆ. ಅದು ಆ ವೇದಿಕೆ ಅಲ್ಲ, ಬಟ್ ಅದು ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.